ಸಕ್ಕರೆ ಕಾಯಿಲೆ ಒಮ್ಮೆ ವಕ್ಕರಿಸಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದೇ ವಿನಃ ಸಂಪೂರ್ಣ ಗುಣಪಡಿಸಲು ಸಾಧ್ಯವಿಲ್ಲ. ಹೀಗಾಗಿ ಡಯಾಬಿಟಿಸ್ ಅಪಾಯ ಎದುರಾಗುವಂತಹ ಸಾಧ್ಯತೆಗಳನ್ನ ತಪ್ಪಿಸಲು ಈ ಸರಳ ಬದಲಾವಣೆಗಳನ್ನ ನಿಮ್ಮ ಜೀವನ ಕ್ರಮದಲ್ಲಿ ಮಾಡಿಕೊಂಡು ಮಧುಮೇಹದಿಂದ ಪಾರಾಗಿ. ಟೈಪ್ 2 ಡಯಾಬಿಟಿಸ್ನಿಂದ ದೂರವಿರಲು ಹೀಗೆ ಮಾಡಿ. ಈ ಸರಳ ಬದಲಾವಣೆಯಿಂದ ಮಧುಮೇಹದಿಂದ ಪಾರು. ಮಧುಮೇಹ ಎನ್ನುವುದು ದೇಹದಲ್ಲಿ ಜೀವನ ಪರ್ಯಂತ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಮಧುಮೇಹ ಇಂದಿನ ಕಾಲದಲ್ಲಿ ಹೆಚ್ಚಿನ ಜನರಲ್ಲಿ ಕಾಣಿಸಿಕೊಳ್ತಿದ್ದು ಇದರ ಬಗ್ಗೆ ಜನಜಾಗೃತಿ ಕೂಡ ಆಗಬೇಕಿದೆ. ಜೀವನ ಶೈಲಿ, ಆಹಾರ ಕ್ರಮ ಇತ್ಯಾದಿಗಳು ಇದಕ್ಕೆ ಕಾರಣ ಎನ್ನಬಹುದು. ಅದರಲ್ಲೂ ಟೈಪ್ 2 ಡಯಾಬಿಟಿಸ್ ಅನ್ನೋದು ಮೆದೋಜೀರಕ ಗ್ರಂಥಿಗಳು ಇನ್ಸುಲಿನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲು ವಿಫಲವಾಗಿರುವ ಸ್ಥಿತಿ. ದೇಹದಲ್ಲಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇನ್ಸುಲಿನ್ ಅತಿ ಅಗತ್ಯವಾಗಿ ಬೇಕು. ಆದರೆ ಈ ರೀತಿಯ ಮಧುಮೇಹವನ್ನು ಕೂಡ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳಿಂದ ತಡೆಗಟ್ಟಬಹುದು. ICMR ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ಅಧ್ಯಯನದ ವರದಿ ಪ್ರಕಾರ ಭಾರತದ 15.8% ಜನರು ಮಧುಮೇಹಕ್ಕೆ ನಿಕಟವಾಗಿದ್ದಾರೆ. ಜನರು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡುತ್ತಾ ಹೋದರೂ ಮಧುಮೇಹವನ್ನು ತಡೆಯುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಲಿದೆ. ಭಾರತವನ್ನ ಇಂದು ವಿಶ್ವದ ಮಧುಮೇಹದ ರಾಜಧಾನಿ ಅಂತ ಕರೆಯಲಾಗ್ತಿದೆ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಪ್ರಕಾರ 77 ಮಿಲಿಯನ್ ಭಾರತೀಯರು ಟೈಪ್ 2 ಡಯಾಬಿಟಿಸ್ ರೋಗಿಗಳಾಗಿದ್ದಾರೆ. ಹಾಗೆಯೇ ಅಧ್ಯಯನ ಪ್ರಕಾರ ಸರಿಯಾದ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಆಗ 2045ರ ವೇಳೆಗೆ ಇದು 134 ಮಿಲಿಯನ್ಗೆ ಏರಿಕೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ಮೊದಲಿಗೆ ಅತಿಯಾದ ತೂಕ ತಗ್ಗಿಸಿ. ಜನರು ತಮ್ಮ ತೂಕದ 7% ಕಡಿಮೆ ಮಾಡಿದ್ರೆ ಆಗ ಮಧುಮೇಹ ಬರುವ ಸಾಧ್ಯತೆಯು 60% ಕಡಿಮೆಯಾಗುವುದು ಅಂತ ಹೇಳಲಾಗಿದೆ. ಇದರಿಂದ ಆರೋಗ್ಯಕಾರಿ ತೂಕ ನಿರ್ವಹಿಸುವುದು ಅತಿ ಅಗತ್ಯ. ಬೊಜ್ಜು ದೇಹವಿದ್ದರೆ ಕೂಡಲೇ ತೂಕ ಇಳಿಸಲು ಮುಂದಾಗಬೇಕು ಹಾಗೂ ವೃತ್ತಿಪರ ಮಾರ್ಗದರ್ಶಕರಿಂದಲೇ ತೂಕ ಇಳಿಸಲು ಮಾರ್ಗದರ್ಶನ ಪಡೆದುಕೊಳ್ಳಬೇಕು. ಯಾವುದೇ ರೀತಿಯ ವೈದ್ಯಕೀಯ ಸಮಸ್ಯೆಗಳು ಇದ್ದರೆ ಆಗ ಅದನ್ನು ಕಡೆಗಣಿಸಬಾರದು. ಇನ್ನು ಆರೋಗ್ಯಕಾರಿ ಪೋಷಕಾಂಶಗಳಿರುವ ಆಹಾರ. ಟೈಪ್ 2 ಮಧುಮೇಹಕ್ಕೆ ಪ್ರಮುಖ ಕಾರಣವೇ ಬೊಜ್ಜು. ಪೋಷಕಾಂಶಗಳು ಇರುವ ಆಹಾರವನ್ನು ಕಡೆಗಣಿಸಿ ಅದರ ಬದಲಿಗೆ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಸ್ ಇರುವ ಪ್ಯಾಕ್ ಮಾಡಿದ ಹಣ್ಣಿನ ಜ್ಯೂಸ್ಗಳು ಮತ್ತು ಫ್ರಕ್ಟೋಸ್ ಅಧಿಕವಾಗಿರುವ ಆಹಾರಗಳನ್ನು ಸೇವನೆ ಮಾಡೋದು. ಇದರ ಬದಲಿಗೆ ಹೆಚ್ಚು ಸಸ್ಯಜನ್ಯ ಆಹಾರದ ಕಡೆಗೆ ಗಮನ ಹರಿಸಿದ್ರೆ ಒಳ್ಳೆಯದು. ಇದು ಸಾಕಷ್ಟು ನಾರಿನಂಶ, ವಿಟಮಿನ್ ಮತ್ತು ಖನಿಜಾಂಶಗಳನ್ನು ದೇಹಕ್ಕೆ ಒದಗಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಲು ಸಹಕಾರಿಯಾಗಿದೆ. ಇನ್ನು ಸೂಕ್ತ ವ್ಯಾಯಾಮ ಮತ್ತು ಜೀವನ ಶೈಲಿ. ಜಡ ಜೀವನ ಶೈಲಿಯಿಂದಾಗಿ ಮಧುಮೇಹ ಮಾತ್ರವಲ್ಲದೆ ಇತರ ಕೆಲವು ಅನಾರೋಗ್ಯಗಳಾದ ಕೊಲೆಸ್ಟ್ರಾಲ್, ರಕ್ತದೊತ್ತಡ, ತೂಕ ಹೆಚ್ಚಳ, ಹೃದಯದ ಆರೋಗ್ಯ ಸಮಸ್ಯೆಗಳು ಮತ್ತು ಇನ್ನಷ್ಟು ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಇದೆಲ್ಲವನ್ನ ತಡೆಯಲು ಮತ್ತು ಮಧುಮೇಹವನ್ನ ದೂರವಿಡಲು ನಿತ್ಯವೂ ಸರಿಯಾಗಿ ವ್ಯಾಯಾಮ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಆಗ ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಬಹುದು. ಹಾಗೆಯೇ ಆರೋಗ್ಯಕಾರಿ ತೂಕ ಕಾಪಾಡಲು ಕೂಡ ಇದು ಸಹಕಾರಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಕಾರಣವಾಗಿರುವ ಹಾರ್ಮೋನ್ ಇನ್ಸುಲಿನ್ ಸೂಕ್ಷ್ಮತೆಯನ್ನ ವೃದ್ಧಿಸುತ್ತೆ. ಇನ್ನು ನಿಯಮಿತ ತಪಾಸಣೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಿಯಮಿತವಾಗಿ ಎಲ್ಲರೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ತಿರ್ಬೇಕು. ಇದರಿಂದ ದೇಹವನ್ನ ಸರಿಯಾಗಿ ತಿಳಿದುಕೊಳ್ಳಲು ಆಗತ್ತೆ. ಹಾಗೆಯೇ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರಿಕೆಯಾಗಿದ್ರೆ ಅದು ತಿಳಿದು ಬರುತ್ತೆ. ಆಗ ಪರಿಸ್ಥಿತಿಯನ್ನ ತಡಿಬಹುದು. ಹಾಗೆ ಮಧುಮೇಹವನ್ನ ದೂರವಿಡಬಹುದು. ಕೆಲವು ಜೀವನ ಶೈಲಿ ಬದಲಾವಣೆ ಮತ್ತು ವೈದ್ಯಕೀಯ ನೆರವು ಪಡೆದ್ರೆ ಆಗ 15ರಿಂದ 35% ಜನರು ಮಧುಮೇಹವನ್ನ ತಡೆಯಬಹುದು ಅಂತ ಅಧ್ಯಯನಗಳು ಹೇಳಿವೆ. ಒತ್ತಡವನ್ನ ನಿಭಾಯಿಸಿ. ಮೆದೋಜೀರಕ ಗ್ರಂಥಿಗಳು ಇನ್ಸುಲಿನ್ ಅನ್ನ ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಮಾಡದೇ ಇರಲು ಒತ್ತಡವು ಪ್ರಮುಖ ಕಾರಣ. ಒತ್ತಡವನ್ನ ನಿಭಾಯಿಸಿದ್ರೆ ಆಗ ಜೀವನ ಮಟ್ಟವು ಉತ್ತಮವಾಗುತ್ತೆ. ಹಾಗೆಯೇ ಇದರಿಂದಾಗಿ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಒಳ್ಳೆಯದಾಗಲಿದೆ. ಆತಂಕವನ್ನ ಉಂಟು ಮಾಡುವ ವಾತಾವರಣದಿಂದ ದೂರವಿರಿ. ಆಲ್ಕೋಹಾಲ್ ಮತ್ತು ಧೂಮಪಾನ ಕಡೆಗಣಿಸಿ. ಧೂಮಪಾನದಿಂದಾಗಿ ಮಧುಮೇಹದ ಅಪಾಯವು 30ರಿಂದ 40% ಹೆಚ್ಚಾಗುತ್ತೆ. ಹಾಗೆಯೇ ಆಲ್ಕೋಹಾಲ್ ಮೆದೋಜೀರಕ ಗ್ರಂಥಿಗಳ ಉರಿಯೂತ ಹೆಚ್ಚು ಮಾಡೋದರ ಜೊತೆಗೆ ಇದರಿಂದಾಗಿ ಸರಿಯಾಗಿ ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ. ಮಧುಮೇಹ ಅಥವಾ ಬೊಜ್ಜಿನ ಇತಿಹಾಸವಿದ್ದರೆ ಆಗ ಇದರ ಬಗ್ಗೆ ಆದಷ್ಟು ಹೆಚ್ಚಿನ ಮುಂಜಾಗ್ರತೆ ತೆಗೆದುಕೊಂಡರೆ ಒಳ್ಳೆಯದು. ಧೂಮಪಾನ ಮತ್ತು ಆಲ್ಕೋಹಾಲ್ನಿಂದ ದೂರವಿರಲು ಸಲಹೆ ನೀಡಲಾಗುತ್ತೆ. ಇವೆರಡರಿಂದ ಮಧುಮೇಹದ ಅಪಾಯ ಹೆಚ್ಚು. ಧೂಮಪಾನ ಮತ್ತು ಮದ್ಯಪಾನದಿಂದಾಗಿ ವ್ಯಾಯಾಮ ಹಾಗೂ ಒತ್ತಡ ನಿರ್ವಹಣೆಗೂ ಕೂಡ ತೊಡಕುಂಟಾಗಬಹುದು. ಹೀಗಾಗಿ ಈ ಸಲಹೆಗಳನ್ನು ಪಾಲಿಸೋದ್ರಿಂದಾಗಿ ಟೈಪ್ 2 ಡಯಾಬಿಟಿಸ್ ಅಪಾಯದಿಂದ ಪಾರಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.